ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೇಹಾ ಹಿರೇಮಠ್ ಹತ್ಯೆ ಬಳಿಕ ಹಿಂದೂ ಯುವಕನ ಕೊಲೆಯಾಗಿದೆ. ಮುಸ್ಲಿಂ ಯುವಕರಿಂದ ಹಿಂದೂ ಯುವಕನನ್ನ ಭೀಕರವಾಗಿ ಹತ್ಯೆಗೈಯಲಾಗಿದೆ. ಮುಸ್ಲಿಂ ಯುವಕರಿಂದ ಹಿಂದೂ ಯುವಕನನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಯಾದಗಿರಿಯ ಶಹಾಪುರ ಪೇಟೆ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಫಯಾಜ್ ಮತ್ತು ಸಂಗಡಿಗರಿಂದ ಕೊಲೆ ನಡೆದಿದೆ ಅನ್ನೋ ಆರೋಪ. ಹಿಂದೂ ಯುವಕ 22 ವರ್ಷದ ರಾಕೇಶ್ ಕೊಲೆಯಾಗಿರುವಂತಹ ಯುವಕ, ಈತನನ್ನ ಮುಸ್ಲಿಂ ಯುವಕರು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ತಡರಾತ್ರಿ ಕೊಲೆಯಾದ್ರೂ ಕೂಡ ಕೇಸ್ ದಾಖಲಾಗಲಿಲ್ಲ. ಯುವಕನ ಹತ್ಯೆ ಮರೆಮಾಚೋದಕ್ಕೆ ಪೊಲೀಸ್ ಇಲಾಖೆ ಯತ್ನಿಸ್ತಾ ಇದೆಯಾ? ಬಿಜೆಪಿ ಕಾರ್ಯಕರ್ತರು ಎಚ್ಚೆತ್ತುಕೊಳ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರಂತೆ. ತಡರಾತ್ರಿ ಕೊಲೆಯಾಗಿದೆ, ಆದ್ರೂ ಕೂಡ ಕೇಸನ್ನು ದಾಖಲಿಸಿಕೊಳ್ಳಲಿಲ್ಲ. ಬೆಂಗಾವಲಾಗಿ ನಿಂತಿದೆ ಬಿಜೆಪಿಯ ಪಡೆ, ಕಾರ್ಯಕರ್ತರ ಪಡೆ. ಕಾರ್ಯಕರ್ತರು ಎಚ್ಚೆತ್ತುಕೊಳ್ತಾ ಇದ್ದ ಹಾಗೆ ಪೊಲೀಸರು ಅಲರ್ಟ್ ಆದರೂ ಮರಣೋತ್ತರ ಪರೀಕ್ಷೆಗೆ ಯುವಕನ ಮೃತದೇಹ ರವಾನಿಸಿದ್ದಾರೆ. ಕೊಲೆ ನಡೆದ 18 ಗಂಟೆಗಳ ಬಳಿಕ ಆಸ್ಪತ್ರೆಗೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ. ನೇಹಾ ಹಿರೇಮಠ್ ಹತ್ಯೆ ಬಳಿಕ ಹಿಂದೂ ಯುವಕನ ಕೊಲೆಯಾಗಿದೆ. ಇದಕ್ಕೆ ಮುಸ್ಲಿಂ ಯುವಕರ ಗುಂಪು ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಯಾದಗಿರಿಯ ಶಹಾಪುರ ಪೇಟ್ ಬಡಾವಣೆಯಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದೇ ಯುವಕನನ್ನ ಹತ್ಯೆ ಮಾಡಲಾಗಿದೆ. 22 ವರ್ಷದ ರಾಕೇಶ್ ಕೊಲೆಯಾಗಿರುವಂತಹ ದುರ್ದೈವಿ. ಫಯಾಜ್ ಮತ್ತು ಸಂಗಡಿಗರ ಮೇಲೆ ಕೊಲೆ ಆರೋಪ ಕೇಳಿಬಂದಿದೆ. ರಾಕೇಶ್ ಕೊಲೆಯಾಗಿದ್ದು ತಡರಾತ್ರಿ 18 ಗಂಟೆಗಳಾಯ್ತು. ಆದ್ರೂ ಕೂಡ ಪೊಲೀಸರು ಕೇಸ್ ದಾಖಲಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿದ್ದಾರೆ ಅನ್ನೋ ಆರೋಪ ಇದೆ. ಯುವಕನ ಹತ್ಯೆಯನ್ನ ಮರೆಮಾಚೋದಕ್ಕೆ ಯತ್ನಿಸಿದ್ರ, ಹಾಗಿದ್ರೆ ಪೊಲೀಸರು ಇಲಾಖೆ ಯತ್ನಿಸ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗತ್ತೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ತಡರಾತ್ರಿ ಕೊಲೆಯಾಗಿದೆ, ಆದ್ರೂ ಕೂಡ ಕೇಸ್ ದಾಖಲಿಸಿಕೊಳ್ಳಲಿಲ್ಲ ಅನ್ನೋದು. ಯುವಕನ ಕುಟುಂಬಕ್ಕೆ ಬಿಜೆಪಿಯ ಕಾರ್ಯಕರ್ತರು ಬೆಂಗಾವಲಾಗಿ ನಿಂತಿದ್ದಾರೆ. ಕಾರ್ಯಕರ್ತರು ಎಚ್ಚೆತ್ತುಕೊಳ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮರಣೋತ್ತರ ಪರೀಕ್ಷೆಗೆ ಅಂತ ಯುವಕನ ಮೃತದೇಹವನ್ನ ರವಾನೆ ಮಾಡಿದ್ದಾರೆ ಈಗ ಆಲ್ರೆಡಿ. ಕೊಲೆ ನಡೆದ 18 ಗಂಟೆಗಳ ಬಳಿಕ ಯುವಕನ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಅಂತ ಕಳಿಸಿದ್ದಾರೆ. ಮೃತದೇಹವನ್ನ ಶಿಫ್ಟ್ ಮಾಡಿದ್ದಾರೆ ಆಸ್ಪತ್ರೆಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬರೇ ರೊಟ್ಟಿ ಸಲಾಗೆ ಹೊಡೆದಾರ ನೋಡ್ರಿ. ನಿನ್ನೆ ಏನು ಆಗಿಲ್ರಿ, ಊಟ ಮಾಡಿ ನನ್ನ ಮಗ ರೊಟ್ಟಿ ತರಕ್ ಹೋಗಿದ್ರೆ ರೊಟ್ಟಿ ಮಾಡೋರ್ ಬಲ್ಲಿ ಹೋಗಿದ್ರ ಅವ್ರು ಇಲ್ಲ ಅಂದ್ರು. ಅಷ್ಟಕ್ಕೆ ಊಟ ಮಾಡಿ ಮಕ್ಕೊಂಬಿಟ್ಟನ ಇದ್ದುದು. ಮತ್ತೆ ಬಂದು 10:15 ಬಂದು ಏನ್ರಿ ನನ್ನ ಮಗ ಮನಿ ಬಾಕ್ಲು ಬಡ್ದ್ರಿ, ಯಾಕೆ ಬಂದು ಬಡ್ದ್ರಿ ಅಂತ ಕೇಳಿದ್ರೆ ಅವ್ರು ಬಂದು ಎದ್ಮೇಗ ಹಂಗಿಟ್ಟು ಹೊಡೆದಾರ. ರೊಟ್ಟಿ ಮಾಡೋರು ಏನಾದ ಗೊತ್ತಿಲ್ರಿ ಅವ್ರ ಹೆಸರು. ಬಡ್ದಾರ ಅಂತೇಳಿ ನಮ್ಮ ಮಗನಿಗೆ ಎದ್ಮೆ ಹಂಗಿಟ್ಟು ಹಿಂಗ ಒದ್ದಾರ್ರಿ. ಒಂದೇಟು ಕಪಾಳಗ್ ಹೊಡೆದಾರ್ರಿ. ಇಲ್ಲೇ ಇದೇ ಅಲ್ಲಲ್ರಿ, ನಾವ್ ಆ ಕಡೆ ಕಿರಿಯ ಇದ್ದೀವಿ ಗದ್ದೆಗ. ಹೌದ್ರಿ. ನಮ್ಮ ಮಗ ಇದು ಚಾಪಾತಿ ದುಕಾನ್ದಾಗ ಕೆಲ್ಸಕ್ಕೆ ಹೋಗ್ತಾನ್ರಿ. ಕಿರಾಣಿ ನೋಡ್ದಕ್ಕ ಮುಂದೆ ರಾತ್ರಿಗೆ 10:00 ಆಗ್ಯದ್ರಿ. ಬರೇ ರೊಟ್ಟಿ ಸಲಾಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.